ಇಲ್ಲಿ ಒಂದು ವಿಚಿತ್ರವಾದ ಪ್ರಪಂಚ ಇದೆ. ಇಲ್ಲಿ ದುಡ್ಡಿಗೆ ಯಾರು ಬೆಲೆ ಕೊಡಲ್ಲ, ಬರೀ ಟೈಮ್ಗೆ ಮಾತ್ರನೇ ಬೆಲೆ. ಏನಾದ್ರೂ ತಗೊಳ್ಬೇಕಂದ್ರೂ ದುಡ್ಡಲ್ಲ, ಬದಲಿಗೆ ನಿಮ್ ಜೀವನದ ಟೈಮ್ನ ಕೊಟ್ಟು ತಗೊಳ್ಬೇಕು, ಆಗ ಮಾತ್ರ ಅದು ನಿಮ್ಗೆ ಸಿಗುತ್ತೆ. ಇಲ್ಲಿ ಒಳ್ಳೆ ಜೀವನ ಮಾಡಕ್ಕೂ ಟೈಮ್ ತುಂಬಾನೇ ಮುಖ್ಯ. ಯಾಕಂದ್ರೆ ಇಲ್ಲಿ ಒಬ್ಬ ವ್ಯಕ್ತಿಯ ವಯಸ್ಸು 25 ವರ್ಷ ಆಗ್ತಿದ್ದಂಗೆ ಅವರ ಕೈ ಮೇಲೆ 1 ವರ್ಷದ ಟೈಮ್ನ ಕೌಂಟ್ ಡೌನ್ ಸ್ಟಾರ್ಟ್ ಆಗುತ್ತೆ. ಯಾವಾಗ ಆ ಟೈಮ್ನ ಕೌಂಟ್ ಡೌನ್ 0 ಆಗುತ್ತೋ ಆ ಕ್ಷಣನೇ ಆ ವ್ಯಕ್ತಿ ಅಲ್ಲೇ ಸತ್ತು ಹೋಗ್ತಾನೆ. ಇನ್ನೊಂದು ಕಡೆ ಶ್ರೀಮಂತರೆಲ್ಲ ಸೇರಿ ಗ್ರೀನ್ವಿಚ್ ಸಿಟಿ ಅನ್ನೋ ಒಂದು ನಗರನ ಮಾಡಿಕೊಂಡಿದ್ದಾರೆ. ಇಲ್ಲಿದ್ದ ಪ್ರತಿಯೊಬ್ಬ ವ್ಯಕ್ತಿಯ ಬಳಿ 1000 ವರ್ಷದವರೆಗೂ ಬದುಕುವಷ್ಟು ಟೈಮ್ ಇದೆ. ಇನ್ನೊಂದು ಕಡೆ ಗೆಟೋ ಅನ್ನೋ ಇನ್ನೊಂದು ಸಿಟಿ ಕೂಡ ಇದೆ. ಅಲ್ಲಿ ಜನ ಹಗಲು ರಾತ್ರಿ ಕಷ್ಟಪಟ್ಟು ಜೀವನ ಮಾಡ್ಲಿಕ್ಕೆ ಟೈಮ್ನ ಸಂಪಾದನೆ ಮಾಡ್ತಿದ್ದಾರೆ. ಒಂದು ವೇಳೆ ಟೈಮ್ ಇಲ್ಲ ಅಂದ್ರೆ ಅಲ್ಲೇ ಆ ವ್ಯಕ್ತಿ ಸತ್ತು ಹೋಗ್ತಾನೆ. ಇದರ ಮಧ್ಯೆ ವಿಲ್ ಅನ್ನೋ ಒಬ್ಬ ವ್ಯಕ್ತಿ ಇದ್ದ. ಈಗ ವಿಲ್ ಕೈಯಲ್ಲಿ ಬರೀ 23 ಗಂಟೆ ಮಾತ್ರ ಇದೆ. ವಿಲ್ ತನ್ನ ತಾಯಿಯ ಜೊತೆ ಜೀವನ ಮಾಡ್ತಿದ್ದಾನೆ. ಇವತ್ತು ಅವ್ರ ತಾಯಿಯ ಹುಟ್ಟುಹಬ್ಬ. ಅದಕ್ಕೆ ಈತ ನೈಟ್ ಪೂರ್ತಿ ಓವರ್ ಟೈಮ್ ಡ್ಯೂಟಿನ ಮಾಡಿ ಒಂದು ಶ್ಯಾಂಪೇನ್ ಬಾಟಲ್ ನ ತಂದಿರ್ತಾನೆ ತಾಯಿಯ ಬರ್ತ್ಡೇನ ಸೆಲೆಬ್ರೇಟ್ ಮಾಡಕ್ಕೆ. ಆಗ ಅವ್ರ ತಾಯಿನೂ ಖುಷಿ ಆಗ್ತಾರೆ. ನಿನ್ನ ಮದ್ವೆ ನೋಡ್ಬೇಕು ಅಂತ ಆಸೆ, ಬೇಗ ಮದುವೆ ಆಗಿ ಬಿಡು ಅಂತ ಅವನ ತಾಯಿ ಹೇಳ್ತಿದ್ಲು. ಇದ್ಕೆಲ್ಲ ಯಾರ ಹತ್ರ ಟೈಮ್ ಇದೆ ಅಂತ ವಿಲ್ ಹೇಳ್ತಿದ್ದ. ಸರಿ, ಕರೆಂಟ್ ಬಿಲ್ ಮತ್ತು ಬ್ಯಾಂಕ್ ಲೋನ್ ಕಟ್ಟಕ್ಕೆ ನಾಳೆನೇ ಲಾಸ್ಟ್ ಡೇಟ್ ಇದೆ. ಇದೆಲ್ಲ ಪೇ ಮಾಡಿ ನಾಳೆ ಸಂಜೆ ನಾನು ವಾಪಸ್ ಬರ್ತೀನಿ. ನನ್ನ ಬಳಿ ಈಗ 3 ದಿನಗಳ ಟೈಮ್ ಇದೆ. ಬಿಲ್ಸ್ ಕಟ್ಟಿದ ಮೇಲೆ ನನ್ನ ಬಳಿ ಟೈಮ್ ಕಡಿಮೆ ಆಗುತ್ತೆ. ನಾಳೆ ಸಂಜೆ ನೀನು ಬಸ್ ಸ್ಟಾಪ್ ಹತ್ರ ಬಂದು ವೇಟ್ ಮಾಡು. ನಿನ್ನ ಬಳಿ ಇರೋ ಟೈಮ್ ನಲ್ಲಿ ನಂಗೆ ಸ್ವಲ್ಪ ಟ್ರಾನ್ಸ್ಫರ್ ಮಾಡ್ಬೇಕು ಅಂತ ಹೇಳ್ತಾಳೆ. ಹಾಗೆ ಮಗನಿಗೆ 30 ನಿಮಿಷನ ಟ್ರಾನ್ಸ್ಫರ್ ಮಾಡ್ತಾಳೆ, ಒಳ್ಳೆ ಬ್ರೇಕ್ಫಾಸ್ಟ್ ನ ತಿನ್ಲಿ ಅಂತ. ಇದಾದ್ಮೇಲೆ ವಿಲ್ ತನ್ನ ಕೆಲ್ಸಕ್ಕೆ ಹೋಗ್ತಾನೆ. ದಾರಿಲಿ ಒಂದು ಹುಡುಗಿ ಇವನ್ ಬಳಿ ಬರ್ತಾಳೆ. ಒಂದು ಕ್ಯಾಪ್ಸುಲ್ ನ ಕೊಡ್ತಾ ಸ್ವಲ್ಪ ಟೈಮ್ ನ ಕೇಳ್ತಾಳೆ. ವಿಲ್ ಮುಗುಳ್ನಗುತ್ತಾ ತನ್ನ ಜೀವನದ 5 ನಿಮಿಷ ಟೈಮ್ ನ ಕ್ಯಾಪ್ಸುಲ್ ಅಲ್ಲಿ ಟ್ರಾನ್ಸ್ಫರ್ ಮಾಡ್ತಾನೆ. ಆಗ ಆ ಹುಡುಗಿನು ಅಲ್ಲಿಂದ ಹೋಗಿ ಬಿಡುತ್ತೆ. ಇಲ್ಲಿ ನಮ್ಗೆ ಗೊತ್ತಾಗೋದೇನಂದ್ರೆ ಕ್ಯಾಪ್ಸುಲ್ ಅಲ್ಲಿ ಕೂಡ ಜೀವನದ ಟೈಮ್ ನ ಸ್ಟೋರ್ ಮಾಡಬಹುದು, ಹಾಗೆ ಬೇರೆಯವರಿಗೆ ಟ್ರಾನ್ಸ್ಫರ್ ಕೂಡ ಮಾಡಬಹುದು. ನಂತರ ವಿಲ್ ಕೆಲ್ಸಕ್ಕೆ ಬಂದಿರ್ತಾನೆ. ಕೆಲ್ಸನ ಸ್ಟಾರ್ಟ್ ಮಾಡೋ ಮೊದಲು ಕಾಫಿ ಕುಡಿಬೇಕು ಅಂತ ಕ್ಯಾಂಟೀನ್ಗೆ ಬಂದಿದ್ದ. ನೋಡಿದ್ರೆ ಅಲ್ಲಿ ಪ್ರತಿಯೊಂದರ ರೇಟ್ ಡಬಲ್ ಆಗಿತ್ತು. ಅಂದ್ರೆ ಕಾಫಿ ಮೊದಲು 2 ನಿಮಿಷಕ್ಕೆ ಸಿಗೋದು, ಈಗ ಡಬಲ್ ಆಗಿ 4 ನಿಮಿಷ ಆಗಿರುತ್ತೆ. ಇಲ್ಲಿ ಯಾವಾಗ ಅಂದ್ರೆ ಆವಾಗ ರೇಟ್ ನ ಜಾಸ್ತಿ ಮಾಡ್ತಿದ್ರು, ಯಾವುದೇ ಅನೌನ್ಸ್ಮೆಂಟ್ ಇಲ್ದೇನೆ. ಅದಕ್ಕೆ ವಿಲ್ಗೆ ಬೇಜಾರಾಗುತ್ತೆ. ಆದ್ರೂ ವಿಧಿ ಇಲ್ದೇನೆ ತನ್ನ ಜೀವನದ 4 ನಿಮಿಷನ ಪೇ ಮಾಡಿ ಕಾಫಿನ ಈಸ್ಕೋತಾನೆ. ನಂತರ ದಿನಪೂರ್ತಿ ಕೆಲಸ ಮಾಡಿ ಸಂಜೆ ತನ್ನ ಫ್ರೆಂಡ್ ಜೊತೆ ವಿಲ್ ಒಂದು ಬಾರ್ಗೆ ಹೋಗ್ತಾನೆ. ವಿಲ್ ನ ಫ್ರೆಂಡ್ ಯಾವಾಗ್ಲೂ ಎಣ್ಣೆ ನಶೆಯಲ್ಲಿ ಇರ್ತಿದ್ದ. ಆ ವ್ಯಕ್ತಿ ಫ್ರೀಯಾಗಿ ಎಲ್ಲರಿಗೂ ಎಣ್ಣೆ ಕೊಡಿಸ್ತಿದ್ದಾನೆ ನೋಡು ಅಂತ ವಿಲ್ ನ ಫ್ರೆಂಡ್ ಹೇಳ್ತಾನೆ. ಆಗ ವಿಲ್ ಅವನ್ ಕಡೆ ನೋಡ್ತಾನೆ. ಅವನ್ ಸುತ್ತಲೂ ಬರೀ ಹುಡುಗಿಯರೇ ಇದ್ರು. ವಿಲ್ ನ ಕಣ್ಣು ಅವನ್ ಕೈಯಲ್ಲಿದ್ದ ಟೈಮ್ ಮೇಲೆ ಹೋಗುತ್ತೆ. ಆ ವ್ಯಕ್ತಿಯ ಬಳಿ 116 ವರ್ಷಗಳ ಟೈಮ್ ಇತ್ತು. ಆಗ ವಿಲ್ಗೆ ಅರ್ಥ ಆಗುತ್ತೆ ಈತ ಗ್ರೀನ್ ಸಿಟಿಯಿಂದ ಬಂದಿರೋನು ಅಂತ. ಯಾಕಂದ್ರೆ ವಿಲ್ ಇರೋ ಸಿಟಿಯ ಜನರ ಬಳಿ ಹೆಚ್ಚು ಅಂದ್ರೆ 3 ದಿನಗಳ ಟೈಮ್ ಮಾತ್ರ ಇರ್ತಾ ಇತ್ತು. ನಂತರ ವಿಲ್ ಅವನ್ ಬಳಿ ಬಂದು ವಾರ್ನ್ ಮಾಡ್ತಾನೆ, ನೀನ್ ಇಲ್ಲಿರೋದು ತುಂಬಾನೇ ಡೇಂಜರ್, ಇಲ್ಲಿಯ ಜನ ಸರಿ ಇಲ್ಲ, ನಿನ್ ಟೈಮ್ನ ನೋಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು, ಇಲ್ಲಿಂದ ಹೊರಟು ಹೋಗು ಅಂತ ಹೇಳ್ತಾನೆ. ಆದ್ರೆ ಆ ವ್ಯಕ್ತಿ ವಿಲ್ ಹೇಳೋದನ್ನ ಸೀರಿಯಸ್ ಆಗಿ ತಗೊಳಲ್ಲ. ಹಾಗೆ ಡ್ರಿಂಕ್ಸ್ ಮಾಡ್ತಾ ಆರಾಮಾಗಿ ಕುಂತಿರ್ತಾನೆ. ಅಷ್ಟರಲ್ಲಿ ಫಾರ್ಟಿಸ್ ಎಂಬ ಒಬ್ಬ ಗ್ಯಾಂಗ್ಸ್ಟರ್ ತನ್ನ ಟೀಮ್ ನ ಜೊತೆ ಬಾರ್ ಒಳಗೆ ಎಂಟ್ರಿ ಆಗ್ತಾನೆ. ಆಗ ಅಲ್ಲಿದ್ದ ಜನ ಹೊರಗೆ ಓಡೋಕೆ ಶುರು ಮಾಡ್ತಾರೆ. ಆಕ್ಚುಲಿ ಇವರೆಲ್ಲ ಈ ಸಿಟಿಯ ರೌಡಿಗಳು. ಜನರ ಬಳಿ ಟೈಮ್ ನ ಬಲವಂತದಿಂದ ಕಿತ್ಕೋತಾರೆ. ವಿಲ್ ನ ಫ್ರೆಂಡ್ ಕೂಡ ಹೆದರ್ಕೊಂಡು ವಿಲ್ ನ ಕರೆದುಕೊಂಡು ಹೋಗ್ತಿರ್ತಾನೆ. ಆದ್ರೆ ವಿಲ್ ಅವನ್ ಜೊತೆ ಹೋಗ್ಲಾರ್ದೆ ಒಂದು ಮೂಲೆಯಲ್ಲಿ ನಿಂತ್ಕೊಂಡು ನೋಡ್ತಿದ್ದ. ಫಾರ್ಟಿಸ್ ಇಲ್ಲಿಗೆ ಬಂದಿರೋದು ಕೂಡ ಈ ವ್ಯಕ್ತಿಯ ಬಳಿ ಟೈಮ್ ನ ಕಿತ್ಕೊಳ್ಳೋಕೇನೆ. ಆಗ ಶ್ರೀಮಂತ ವ್ಯಕ್ತಿ ಹೇಳ್ತಾನೆ, ನಾನೀಗ ತುಂಬಾನೇ ಡ್ರಿಂಕ್ಸ್ ಮಾಡಿದೀನಿ, ಅದಕ್ಕೆ ವಾಂತಿ ಬರೋ ಹಾಗೆ ಆಗ್ತಿದೆ, ವಾಶ್ರೂಮ್ಗೆ ಹೋಗಿ ಬರ್ಲಾ ಅಂತ ಕೇಳ್ತಾನೆ. ಫಾರ್ಟಿಸ್ ಅದಕ್ಕೆ ಒಪ್ಕೊಂಡು ಜೊತೆಗೆ ತನ್ನ ಹುಡುಗನನ್ನ ಅವನ್ ಜೊತೆಗೆ ಕಳಿಸ್ತಾನೆ. ಆಗ ವಿಲ್ ಅಲ್ಲಿಗೆ ಬಂದು ಆ ರೌಡಿನ ಹುಡಿತಾನೆ. ಹಾಗೆ ಆ ವ್ಯಕ್ತಿಯ ಜೊತೆ ಅಲ್ಲಿಂದ ತಪ್ಪಿಸಿಕೊಳ್ತಾನೆ. ಇಬ್ರು ಒಂದು ಸೇಫ್ ಪ್ಲೇಸ್ಗೆ ಬಂದು ಸೇರ್ತಾರೆ. ವಿಲ್ ಆ ವ್ಯಕ್ತಿಯ ಮೇಲೆ ಕೋಪ ಮಾಡ್ಕೊತಾನೆ. ನಾನು ಮೊದ್ಲೇನೆ ಹೇಳಿದ್ದೆ ಈ ಜಾಗ ತುಂಬಾನೇ ಡೇಂಜರ್ ಅಂತ, ಆದ್ರೂ ನೀನು ಕೇಳಿಲ್ಲ ಅಂತ ಬೈತಾ ಇದ್ದ. ಆಗ ಆ ವ್ಯಕ್ತಿ, ನನ್ನ ಹೆಸರು ಹೆನ್ರಿ, ನಾನ್ ಗ್ರೀನ್ ಸಿಟಿಯಿಂದ ಬಂದಿರೋದು, ಈಗ ನಿಂಗೆ ವಯಸ್ಸೆಷ್ಟು ಅಂತ ವಿಲ್ಗೆ ಕೇಳ್ತಾನೆ. 28 ಅಂತ ವಿಲ್ ಹೇಳ್ತಾನೆ. ಆಗ ಹೆನ್ರಿ, ನನ್ನ ಬಳಿ ಈಗ 116 ವರ್ಷಗಳ ಟೈಮ್ ಇದೆ, ಜೀವನದ ಎಲ್ಲ ಸುಖಾನು ಅನುಭವಿಸಿದೀನಿ, ಈ ಜೀವನನೇ ಈಗ ಸಾಕಾಗಿದೆ, ಈಗ ಬದುಕೋಕೆ ನಂಗೆ ಇಷ್ಟನೂ ಇಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿ ವಿಲ್ಗೆ ತುಂಬಾ ಆಶ್ಚರ್ಯ ಆಗುತ್ತೆ. ನೀನು ಏನ್ ಹೇಳಕ್ಕೆ ಬರ್ತಿರೋದು ಅಂತ ನಂಗೆ ಅರ್ಥ ಆಗ್ತಿಲ್ಲ. ಇಲ್ಲಿರೋ ಕೆಲವು ಸತ್ಯಗಳು ನಿಂಗೆ ಇನ್ನೂ ಗೊತ್ತಿಲ್ಲ ಅನ್ಸುತ್ತೆ. ನೀರೋ ಈ ಸಿಟಿಲಿ ಹೇಳ್ದೆ ಕೇಳ್ದೇನೆ ರೇಟ್ ನ ಡಬಲ್ ಮಾಡ್ತಾರೆ. ಆಕ್ಚುಲಿ ರೇಟ್ ನ ಬೇಕಂತಾನೆ ಜಾಸ್ತಿ ಮಾಡೋದು. ಯಾಕಂದ್ರೆ ಬಡವರು ಬದುಕ್ಬೇಕಂದ್ರೆ ಡಬಲ್ ಆದ್ರೂನು ತಗೊಳ್ಳೇಬೇಕು.
ಇದರಿಂದ ಗ್ರೀನ್ ಸಿಟಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಲಾಭ ಸಿಗುತ್ತೆ. ಹಾಗೆ ನನ್ನ ಬಳಿ ಇರೋ ಟೈಮ್ ಕೂಡ ಅದೇ ಬಡವ್ರದೆ. ಈ ರೀತಿಯ ಜೀವನ ಬದುಕಕ್ಕೆ ನಂಗೆ ಇಷ್ಟ ಇಲ್ಲ ಅಂತ ಹೆನ್ರಿ ಹೇಳ್ತಾನೆ. ಇದನ್ನ ಕೇಳಿ ವಿಲ್ಗೆ ಅರ್ಥ ಆಗುತ್ತೆ, ಹೆನ್ರಿ ಒಬ್ಬ ಒಳ್ಳೆ ವ್ಯಕ್ತಿ ಅಂತ. ಒಂದು ವೇಳೆ ನಿನ್ನ ಬಳಿ ನನ್ನಷ್ಟೇ ಟೈಮ್ ಇದ್ದಿದ್ರೆ ಏನ್ ಮಾಡ್ತಿದ್ದೆ ಅಂತ ಹೆನ್ರಿ ಕೇಳ್ತಾನೆ. ಆ ರೀತಿ ಏನಾದ್ರೂ ಇದ್ದಿದ್ರೆ ಮೊದಲು ನಾನು ಪದೇ ಪದೇ ನನ್ನ ಕೈಯಲ್ಲಿರೋ ಟೈಮ್ನ ನೋಡ್ಕೊಳ್ಳೋದು ಬಿಡ್ತಿದ್ದೆ. ಈಗಲೂ ಕೂಡ ವಿಲ್ ಬಳಿ ಬರೀ 18 ಗಂಟೆ ಮಾತ್ರ ಉಳಿದಿರುತ್ತೆ. ಊಟ ಮಾಡ್ಬೇಕಾದ್ರೆ, ಸ್ನಾನ ಮಾಡ್ತಿದ್ದಾಗ, ಮಲಗಿ ಎದ್ರೂ ಸಹ 5 ನಿಮಿಷಕ್ಕೆ ಒಂದ್ಸಲಿ ಆದ್ರೂ ಟೈಮ್ನ ನೋಡ್ಕೋತೀನಿ. ಯಾಕಂದ್ರೆ ಎಲ್ಲಿ ನನ್ನ ಟೈಮ್ ಖಾಲಿ ಆಗುತ್ತೋ ಅನ್ನುವ ಭಯದಲ್ಲಿ. ಈ ರೀತಿ ಏನಾದ್ರೂ ಟೈಮ್ ಇದ್ದಿದ್ರೆ ಮೊದಲು ಗ್ರೀನ್ ಸಿಟಿಲಿ ಮನೆ ಖರೀದಿ ಮಾಡಿ ನನ್ನ ತಾಯಿನ ಚೆನ್ನಾಗಿ ನೋಡ್ಕೊಳ್ತಿದ್ದೆ, ಹಾಗೆ ಬಡವರಿಗೂ ಹೆಲ್ಪ್ ಮಾಡ್ತಿದ್ದೆ ಅಂತ ವಿಲ್ ಹೇಳ್ತಾನೆ. ಇವತ್ತು ನೈಟ್ ನಾವು ಇಲ್ಲೇನೆ ಕಳಿಬೇಕು, ಬೆಳಗ್ಗೆವರೆಗೂ ಎಲ್ಲಾನು ಸರಿ ಹೋಗುತ್ತೆ, ಆಗ ನೀನು ಹೋಗ್ಬಹುದು ಅಂತ ವಿಲ್ ಹೇಳ್ತಾನೆ. ನಂತರ ಅವರು ಅಲ್ಲೇ ಮಲಗಿ ಬಿಡ್ತಾರೆ. ಬೆಳಗ್ಗೆ ಬೇಗ ಎದ್ದ ಹೆನ್ರಿ ವಿಲ್ ಕಡೆನೆ ನೋಡ್ತಾ ಇದ್ದ. ಈತ ಇನ್ನೂ ಮಲಗಿದ್ದ. ಆಗ ಹೆನ್ರಿಯ ಬಳಿ ಬಂದು ತನ್ನ ಕೈಯಲ್ಲಿದ್ದ ಟೈಮ್ನ ಪೂರ್ತಿ ಟ್ರಾನ್ಸ್ಫರ್ ಮಾಡ್ತಾನೆ. ಕೆಲವು ನಿಮಿಷಗಳು ಮಾತ್ರ ಉಳಿಸ್ಕೊಂಡಿದ್ದ. ನಂತರ ಒಂದು ಬ್ರಿಡ್ಜ್ ಮೇಲೆ ಹೋಗಿ ಕುಂತಿರ್ತಾನೆ. ಈ ಕಡೆ ವಿಲ್ ಎದ್ದೇಳ್ತಿದ್ದಂಗೆ ತನ್ನ ಕೈಯಲ್ಲಿದ್ದ ಟೈಮ್ನ ನೋಡ್ಕೋತಾನೆ. ಅಲ್ಲಿ 116 ವರ್ಷ ಟೈಮ್ ಆಡ್ ಆಗಿತ್ತು. ತುಂಬಾ ಆಶ್ಚರ್ಯದಿಂದ ಹೆನ್ರಿ ಕಡೆ ನೋಡ್ತಾನೆ. ಹೆನ್ರಿ ಅಲ್ಲಿ ಇರಲ್ಲ. ಹಾಗೆ ಮುಂದೆ ಗ್ಲಾಸ್ನ ನೋಡ್ತಾನೆ. ಗ್ಲಾಸ್ ಮೇಲೆ ಡೋಂಟ್ ವೇಸ್ಟ್ ಮೈ ಟೈಮ್ ಅಂತ ಬರ್ದಿತ್ತು. ಆಗ ವಿಲ್ಗೆ ಅರ್ಥ ಆಗುತ್ತೆ, ಹೆನ್ರಿ ತನ್ನ ಟೈಮ್ನೆಲ್ಲ ಟ್ರಾನ್ಸ್ಫರ್ ಮಾಡಿ ಇಲ್ಲಿಂದ ಹೋದ ಅಂತ. ಹಾಗೆ ಕಿಟಕಿಯಿಂದ ಹೊರಗೆ ನೋಡ್ತಾನೆ. ಬ್ರಿಡ್ಜ್ ಮೇಲೆ ಹೆನ್ರಿ ಕುಂತಿದ್ದ. ತಡ ಮಾಡದ ವಿಲ್ ಅವನ ಬಳಿ ಓಡಿ ಬರ್ತಾನೆ. ಆದ್ರೂ ಯಾವುದೇ ಪ್ರಯೋಜನ ಇರಲಿಲ್ಲ. ಅಷ್ಟರಲ್ಲಿ ಹೆನ್ರಿ ಕೈಯಲ್ಲಿ ಟೈಮ್ 0 ಆಗಿ ಸತ್ತು ತೆಳಗೆ ಬೀಳ್ತಾನೆ. ವಿಲ್ಗೆ ತುಂಬಾನೇ ಬೇಜಾರಾಗುತ್ತೆ. ಒಂದು ವೇಳೆ ಈ ವಿಷಯ ಯಾರಿಗಾದ್ರೂ ಗೊತ್ತಾದ್ರೆ ಹೆನ್ರಿನ ಸಾಯಿಸಿರೋದು ವಿಲ್ನೇ ಅಂತ ಅನ್ಕೋತಾರೆ. ಅದಕ್ಕೆ ವಿಲ್ ಅಲ್ಲಿಂದ ಓಡಿ ತನ್ನ ಫ್ರೆಂಡ್ ಬಳಿ ಬರ್ತಾನೆ. ಇವನ್ ಬಳಿ ಇರೋ ಟೈಮ್ನ ನೋಡಿ ಅವನ್ ಫ್ರೆಂಡ್ ಕೂಡ ಶಾಕ್ ಆಗ್ತಾನೆ. ಹಾಗೆ ವಿಲ್ ಅವನಿಗೆ 10 ವರ್ಷಗಳ ಟೈಮ್ನ ಟ್ರಾನ್ಸ್ಫರ್ ಮಾಡ್ತಾನೆ. ಆಗ ಅವನ್ ಫ್ರೆಂಡ್ ಕೂಡ ಖುಷಿಯಾಗಿ ಥ್ಯಾಂಕ್ಸ್ ಹೇಳ್ತಾನೆ. ನಾನಿಲ್ಲಿರೋದು ಈಗ ತುಂಬಾನೇ ಡೇಂಜರ್. ನನ್ನ ಬಳಿ ಇರೋ ಟೈಮ್ನ ಯಾರಾದ್ರೂ ನೋಡಿದ್ರೆ ನನ್ನ ಸಾಯಿಸಿ ಈ ಟೈಮ್ನ ಕಿತ್ಕೋತಾರೆ. ಅದಕ್ಕೆ ನನ್ನ ತಾಯಿ ಜೊತೆ ಗ್ರೀನ್ ಸಿಟಿಗೆ ಹೋಗ್ತೀನಿ. ಅಲ್ಲಿ ಒಂದು ಮನೆ ಖರೀದಿ ಮಾಡಿ ನೆಮ್ಮದಿಯ ಜೀವನ ಮಾಡ್ತೀವಿ ಅಂತ ವಿಲ್ ಹೇಳ್ತಾನೆ. ನಂತರ ಅವನ್ ಫ್ರೆಂಡ್ಗೆ ಗುಡ್ ಬೈನ ಹೇಳಿ ಅಲ್ಲಿಂದ ನೇರವಾಗಿ ಬಸ್ ಸ್ಟಾಪ್ ಹತ್ರ ಬರ್ತಾನೆ. ಹಾಗೆ ತನ್ನ ತಾಯಿಗೋಸ್ಕರ ವೇಟ್ ಮಾಡ್ತಾನೆ. ಈ ಕಡೆ ರಿಚಲ್ ತನ್ನ ಕೆಲ್ಸನ ಮುಗಿಸಿ ಮನೆಗೆ ಬರಕ್ಕೆ ಬಸ್ ಒಳಗೆ ಬಂದಿರ್ತಾಳೆ. ಶಾಕಿಂಗ್ ಅಂದ್ರೆ ಅವತ್ತೇ ಬಸ್ ಟಿಕೆಟ್ ದರನೂ ಜಾಸ್ತಿ ಆಗಿತ್ತು. ಮೊದಲು 1 ಗಂಟೆನ ಪೇ ಮಾಡೋರು, ಆದ್ರೆ ಈಗ 2 ಗಂಟೆ ಆಗಿರುತ್ತೆ. ವಿಲ್ನ ತಾಯಿಯ ಬಳಿ ಬರೀ 1.5 ಗಂಟೆ ಮಾತ್ರ ಉಳಿದಿರುತ್ತೆ. ಅದಕ್ಕೆ ರಿಚಲ್ ಡ್ರೈವರ್ ಹತ್ರ ತುಂಬಾನೇ ರಿಕ್ವೆಸ್ಟ್ ಮಾಡಿ ಬೇಡ್ಕೋತಾಳೆ. ನೆಕ್ಸ್ಟ್ ಸ್ಟಾಪ್ ಅಲ್ಲಿ ನನ್ನ ಮಗ ಇರ್ತಾನೆ, ಬ್ಯಾಲೆನ್ಸ್ ಟೈಮ್ನ ಅವನೇ ನಿಮ್ಗೆ ಪೇ ಮಾಡ್ತಾನೆ ಅಂತ ಹೇಳ್ತಾಳೆ. ಆದ್ರೆ ಡ್ರೈವರ್ ಮಾತ್ರ ಒಪ್ಕೊಳ್ಳೋದೇ ಇಲ್ಲ. ಆ ಬಸ್ ನಲ್ಲಿ ಕುಂತಿರೋ ಎಲ್ಲರ ಬಳಿನೂ ಟೈಮ್ನ ಸಾಲ ಕೇಳ್ತಾಳೆ. ಯಾರು ಕೂಡ ಹೆಲ್ಪ್ ಮಾಡಕ್ಕೂ ರೆಡಿ ಇಲ್ಲ. ನಂತರ ಬಸ್ ಕೂಡ ಇವಳನ್ನ ಅಲ್ಲೇ ಬಿಟ್ಟು ಹೋಗಿ ಬಿಡುತ್ತೆ. ನಡೆದುಕೊಂಡು ಹೋದ್ರೆ ಕಮ್ಮಿ ಅಂದ್ರೂ 2 ಗಂಟೆ ಬೇಕಿತ್ತು. ಅದಕ್ಕೆ ರಿಚಲ್ ಅಲ್ಲಿಂದ ಓಡೋಕೆ ಶುರು ಮಾಡ್ತಾಳೆ. ಈ ಕಡೆ ವಿಲ್ ಹೂವಿನ ಗುಚ್ಛ ತಗೊಂಡು ತನ್ನ ತಾಯಿಗೋಸ್ಕರ ವೇಟ್ ಮಾಡ್ತಿದ್ದ. ಆಗ ಬಸ್ ಕೂಡ ಬರುತ್ತೆ. ನೋಡಿದ್ರೆ ಅವಳ ತಾಯಿ ಬಸ್ ಅಲ್ಲಿ ಬಂದಿರಲ್ಲ. ಆಗ ವಿಲ್ಗೆ ಅರ್ಥ ಆಗುತ್ತೆ, ಅವರಮ್ಮ ಖಂಡಿತ ಯಾವುದೋ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ. ನಂತರ ವಿಲ್ ಆ ಕಡೆಗೇನೆ ಓಡೋಕೆ ಶುರು ಮಾಡ್ತಾನೆ. ಈಗ ರಿಚಲ್ ಬಳಿ ಸ್ವಲ್ಪನೇ ಟೈಮ್ ಉಳಿದಿತ್ತು. ಬರ್ತಿರೋ ಗಾಡಿಗಳು, ಪಕ್ಕದಲ್ಲಿರೋ ಮನೆಗಳ ಡೋರ್ನ ತಟ್ಟಿ ಸ್ವಲ್ಪ ಟೈಮ್ನ ಸಾಲ ಕೇಳ್ತಿದ್ಲು. ಆದ್ರೂ ಯಾರು ಇವಳಿಗೆ ಹೆಲ್ಪ್ ಮಾಡಲ್ಲ. ನಂತರ ವಿಲ್ಗೆ ತನ್ನ ತಾಯಿ ಓಡಿ ಬರ್ತಿರೋದು ಕಾಣಿಸುತ್ತೆ. ವಿಲ್ಗೆ ಆಗ ಅರ್ಥ ಆಗುತ್ತೆ, ಅವ್ರ ತಾಯಿ ಬಳಿ ಈಗ ಜಾಸ್ತಿ ಟೈಮ್ ಇಲ್ಲ ಅಂತ. ಅದಕ್ಕೆ ವಿಲ್ ಕೈ ಮುಂದೆ ಮಾಡ್ತಾ ಇನ್ನೂ ಜೋರಾಗಿ ಓಡೋಕೆ ಶುರು ಮಾಡ್ತಾನೆ. ಹಾಗೆ ಓಡ್ತಾ ಮಗನ ಬಳಿ ಬರ್ತಿದ್ದಂಗೆ ಅವಳ ಟೈಮ್ ಕೂಡ ಎಂಡ್ ಆಗಿ ಅಲ್ಲೇ ಪ್ರಾಣ ಬಿಡ್ತಾಳೆ. ಆಗ ವಿಲ್ಗೆ ತುಂಬಾನೇ ಬೇಜಾರಾಗಿ ಅಳ್ತಾ ಇದ್ದ. ನೆಕ್ಸ್ಟ್ ಡೇ ಹೆನ್ರಿಯ ಡೆಡ್ ಬಾಡಿ ಪೊಲೀಸ್ ಅವ್ರಿಗೆ ಸಿಕ್ಕಿರುತ್ತೆ. ಅದರಲ್ಲಿ ರೇಮಂಡ್ ಅನ್ನೋ ಒಬ್ಬ ಆಫೀಸರ್ ಇದ್ದ. ಅವನ್ ಕಣ್ಣು ಅಲ್ಲಿದ್ದ CCTV ಮೇಲೆ ಬೀಳುತ್ತೆ. ಆಗ ಅದನ್ನ ಚೆಕ್ ಮಾಡಕ್ಕೆ ಆ ರೂಮ್ ಕಡೆಗೆ ಹೋಗ್ತಾನೆ. ಈ ಕಡೆ ವಿಲ್ ತನ್ನ ತಾಯಿ ಸತ್ತಿರೋದು ಗ್ರೀನ್ ಸಿಟಿಯ ಜನರಿಂದಾನೆ ಅಂತ ಅನ್ಕೋತಾನೆ. 1 ನಿಮಿಷಕ್ಕೂ ಪರದಾಡೋ ಹಾಗೆ ಮಾಡಿದ್ದು ಇವ್ರೇನೆ. ಅದಕ್ಕೆ ವಿಲ್ ಅವ್ರ ಮೇಲೆ ಸೇಡ್ನ ತೀರ್ಸ್ಕೊಳ್ಳೇಬೇಕು ಅಂತ ತೀರ್ಮಾನ ಮಾಡ್ತಾನೆ. ಹಾಗೆ ಗ್ರೀನ್ ಸಿಟಿಗೇನೆ ಹೋಗ್ತಾನೆ. ಗ್ರೀನ್ ಸಿಟಿಲಿ ಎಂಟರ್ ಆಗಕ್ಕೆ ವಿಲ್ 1 ವರ್ಷದ ಟೈಮ್ನ ಪೇ ಮಾಡ್ತಾನೆ. ನಂತರ ಒಳಗೆ ಹೋಗಿ ನೋಡ್ತಾನೆ. ಆ ಸಿಟಿಯ ಲೈಫ್ ಸ್ಟೈಲ್ ತುಂಬಾನೇ ರಿಚ್ ಆಗಿತ್ತು. ಇಲ್ಲಿದ್ದ ಜನ ಸಾವನ್ನೇ ಮರ್ತು ಬಿಟ್ಟಿದ್ರು. ಯಾಕಂದ್ರೆ ಅವರ ಬಳಿ ಇರೋ ಟೈಮ್ಗೆ ಲೆಕ್ಕನೇ ಇರ್ಲಿಲ್ಲ. ಇವರ ಬಾಡಿಗಾರ್ಡ್ ಬಳಿ ಕಮ್ಮಿ ಅಂದ್ರೂ ಟೈಮ್ 100 ವರ್ಷಕ್ಕಿಂತ ಜಾಸ್ತಿನೇ ಇರ್ತಾ ಇತ್ತು. ಆದ್ರೆ ಇವನ್ ಬಂದಿರೋ ಸಿಟಿಯ ಜನರ ಬಳಿ 24 ಗಂಟೆಗಳಿಗಿಂತ ಟೈಮ್ ಕಡಿಮೆನೇ ಇರ್ತಾ ಇತ್ತು. ಅದಕ್ಕೆ ಇವನಿಗೆ ತುಂಬಾನೇ ಕೋಪನೂ ಬಂದಿರುತ್ತೆ. ನಂತರ ವಿಲ್ ಒಂದು 5 ಸ್ಟಾರ್ ಹೋಟೆಲ್ ನಲ್ಲಿ ಉಳಿತಾನೆ. ಊಟ ಮಾಡ್ತಿದ್ದಾಗ ಒಂದ್ ಹುಡುಗಿ ವಿಲ್ನೇ ನೋಡ್ತಾ ಇದ್ಲು.
ಈ ಕಡೆ ಪೊಲೀಸರು CCTVನ ಚೆಕ್ ಮಾಡ್ತಾರೆ. ಆ ಬ್ರಿಡ್ಜ್ ಮೇಲೆ ಅದೇ ಟೈಮ್ಗೆ ವಿಲ್ ನಿಂತಿದ್ದು ಕಾಣಿಸುತ್ತೆ. ಆದ್ರೆ CCTVಲಿ ಹೆನ್ರಿ ಬಿದ್ದಿರೋದು ಮಾತ್ರ ರೆಕಾರ್ಡ್ ಆಗಿರಲ್ಲ. ಆಗ ಆಫೀಸರ್ಗೆ ವಿಲ್ ಮೇಲೇನೆ ಡೌಟ್ ಬರುತ್ತೆ. ಅದಕ್ಕೆ ಆತ ವಿಲ್ ಪೂರ್ತಿ ಡೀಟೇಲ್ಸ್ ನ ಕಲೆಕ್ಟ್ ಮಾಡಕ್ಕೆ ಹೇಳ್ತಾನೆ. ವಿಲ್ ಈಗ 1 ವರ್ಷದ ಟೈಮ್ ನ ಖರ್ಚು ಮಾಡಿ ಗ್ರೀನ್ ಸಿಟಿಗೆ ಎಂಟರ್ ಆಗಿರೋದು ಮೆಸೇಜ್ ಬರುತ್ತೆ. ತಕ್ಷಣ ರೇಮಂಡ್ ತನ್ನ ಟೀಮ್ ನ ಜೊತೆ ಗ್ರೀನ್ ಸಿಟಿ ಕಡೆನೆ ಬರ್ತಾನೆ. ಈ ಕಡೆ ವಿಲ್ ಒಂದು ಕೆಸಿನೋ ಒಳಗಡೆ ಎಂಟರ್ ಆಗ್ತಾನೆ. ಹಾಗೆ ಪೋಕರ್ ಆಟನ ಆಡಕ್ಕೆ ಶುರು ಮಾಡ್ತಾನೆ. ದುಡ್ಡು ಮಾಡಕ್ಕೆ ವಿಲ್ಗೆ ಇದು ಒಳ್ಳೆ ಟೈಮ್ ಆಗಿತ್ತು. ವಿಲ್ ನ ನೋಡಿ ಅವರೆಲ್ಲ ನಗ್ತಾ ಇದ್ರು. ಆದ್ರೆ ವಿಲ್ ಗ್ಯಾಮ್ಲಿಂಗ್ ನಲ್ಲಿ ಎಕ್ಸ್ಪರ್ಟ್ ಇರೋದು ಇವರಿಗೆ ಗೊತ್ತಿರಲ್ಲ. ಹಾಗೆ ಫಿಲಿಪ್ ಅನ್ನೋ ಒಬ್ಬ ದೊಡ್ಡ ಶ್ರೀಮಂತ ವ್ಯಕ್ತಿನೂ ಅಲ್ಲಿ ಕುಂತಿದ್ದ. ಫಿಲಿಪ್ ಈ ಗ್ರೀನ್ ಸಿಟಿಯ ನಂಬರ್ 1 ಶ್ರೀಮಂತ ವ್ಯಕ್ತಿ. ಇವನ ಬಳಿ ಸ್ವಂತ ಅವಂದೇ ಒಂದು ಟೈಮ್ ಬ್ಯಾಂಕ್ ಕೂಡ ಇದೆ. ಆ ಬ್ಯಾಂಕ್ ಅಲ್ಲಿ ಜನರಿಗೆ ಟೈಮ್ ನ ಸಾಲ ಕೊಡ್ತಿದ್ದ. ಫಿಲಿಪ್ ಜೊತೆ ಅವನ ಮಗಳು ಸೆಲ್ವಿಯಾ ಕೂಡ ಕುಂತಿದ್ಲು. ಸ್ವಲ್ಪ ಸಮಯದ ಹಿಂದೆ ವಿಲ್ ನೋಡ್ತಿದ್ದ ಹುಡುಗಿನೂ ಇವಳೇನೆ. ಹಾಗೆ ಗೇಮ್ ನ ಸ್ಟಾರ್ಟ್ ಮಾಡ್ತಾರೆ. ವಿಲ್ ತನ್ನ ಜೀವನದ ಪೂರ್ತಿ ಟೈಮ್ ನ ಪಣಕ್ಕಿಡ್ತಾನೆ. ಹಾಗೆ ತನ್ನ ಮೈಂಡ್ ಇಂದ ಗೇಮ್ ಆಡಿ ಫಿಲಿಪ್ ಇಂದ 1000 ವರ್ಷನ ಗೆಲ್ತಾನೆ. ಇದನ್ನ ನೋಡಿ ಫಿಲಿಪ್ ನ ಮಗಳು ತುಂಬಾನೇ ಇಂಪ್ರೆಸ್ ಆಗ್ತಾಳೆ. ಅದೇ ರಾತ್ರಿ ಅವ್ರ ಮನೆಯಲ್ಲಿ ಪಾರ್ಟಿನೂ ಇರುತ್ತೆ. ಅದಕ್ಕೆ ವಿಲ್ ನ ಕೂಡ ಇನ್ವೈಟ್ ಮಾಡ್ತಾಳೆ. ನಂತರ ವಿಲ್ ಒಂದ್ ಕಾರನ್ನ ಖರೀದಿ ಮಾಡಿ ಪಾರ್ಟಿಗೆ ಬರ್ತಾನೆ. ಪಾರ್ಟಿಯಲ್ಲಿ ವಿಲ್ ಮತ್ತು ಸೆಲ್ವಿಯಾ ಡ್ಯಾನ್ಸ್ ಅನ್ನ ಮಾಡ್ತಿರ್ತಾರೆ. ಹಾಗೆ ಸೆಲ್ವಿಯಾಗೆ ವಿಲ್ ನ ಮೇಲೆ ಪ್ರೀತಿ ಹುಟ್ಟುತ್ತೆ. ಅವಳು ಪ್ರೀತಿಯ ಪ್ರಪೋಸಲ್ ನ ಹೇಳ್ಬೇಕು ಅನ್ನೋಷ್ಟ್ರಲ್ಲಿ ಅಲ್ಲಿಗೆ ರೇಮಂಡ್ ತನ್ನ ಟೀಮ್ ನ ಜೊತೆ ಬರ್ತಾನೆ. ಹೆನ್ರಿ ಮರ್ಡರ್ ಕೇಸಲ್ಲಿ ವಿಲ್ ನ ಅರೆಸ್ಟ್ ಮಾಡ್ತಾರೆ. ವಿಲ್ ನೇ ಕೊಲೆಗಾರ ಅಂತ ಕೋಪ ಮಾಡ್ಕೊಂಡು ಸೆಲ್ವಿಯಾ ಅಲ್ಲಿಂದ ಹೋಗ್ತಾಳೆ. ರೇಮಂಡ್ ಮೊದಲು ವಿಲ್ ಬಳಿ ಇರೋ ಟೈಮ್ನೆಲ್ಲ ಗೆದ್ಕೊಂಡು ಬರೀ 2 ಗಂಟೆ ಮಾತ್ರ ಬಿಡ್ತಾನೆ. ನಂತರ ಹೆನ್ರಿನ ಯಾಕೆ ಕೊಂದೆ ಅಂತ ವಿಲ್ ನ ಕೇಳ್ತಾನೆ. ಹೆನ್ರಿನ ನಾನ್ ಕೊಂದಿಲ್ಲ, ಅವನಿಗೆ ಬದುಕಕ್ಕೆ ಇಷ್ಟನೇ ಇರ್ಲಿಲ್ಲ, ಅದಕ್ಕೆ ಆತ ಅವನ್ ಟೈಮ್ನೆಲ್ಲ ನಂಗೆ ಟ್ರಾನ್ಸ್ಫರ್ ಮಾಡಿ ಅವನೇ ಸೂಸೈಡ್ ಮಾಡ್ಕೊಂಡ ಅಂತ ಹೇಳ್ತಾನೆ. ವಿಲ್ಗೆ ಆಗ ಅರ್ಥ ಆಗುತ್ತೆ. ಹೆನ್ರಿ ಕೊಲೆ ಕೇಸಲ್ಲಿ ಇವ್ರು ನನ್ನ ಒಳಗ್ ಹಾಕ್ತಾರೆ ಅಂತ ಅನ್ಕೊಂಡು ರೇಮಂಡ್ ಜೊತೆಗಿರೋರ್ನ ಹೊಡಿತಾನೆ. ಹಾಗೆ ಒಂದು ಗನ್ನ ಎತ್ಕೊಂಡು ತೆಳಗಡೆ ಬರ್ತಾನೆ. ಅಲ್ಲಿದ್ದ ಸೆಲ್ವಿಯ ತಲೆಗೆ ಗನ್ನ ಇಟ್ಟು ಹೆದರ್ಸ್ತಾನೆ. ನಂತರ ಅವಳ ಜೊತೆ ಅಲ್ಲಿಂದ ತಪ್ಪಿಸಿಕೊಳ್ತಾನೆ. ವಿಲ್ ನ ಬಳಿ ಈಗ 1 ಗಂಟೆ ಮಾತ್ರ ಉಳಿದಿತ್ತು. ಅದಕ್ಕೆ ಸೆಲ್ವಿಯ ಹತ್ರ ಸ್ವಲ್ಪ ಟೈಮ್ ನ ಸಾಲ ಕೇಳ್ತಾನೆ. ಆದ್ರೆ ಅವಳು 1 ನಿಮಿಷನೂ ಕೊಡಲ್ಲ ಅಂತ ಕೋಪ ಮಾಡ್ಕೋತಾಳೆ. ಅದಕ್ಕೆ ವಿಲ್ ಕಾರನ್ನ ಇನ್ನೂ ಸ್ಪೀಡ್ ಆಗಿ ಓಡಿಸ್ಕೊಂಡು ತಾನಿರೋ ಸಿಟಿ ಕಡೆ ಬರ್ತಾನೆ. ಅಲ್ಲಿ ಯಾರ ಬಳಿ ಆದ್ರೂ ಟೈಮ್ ನ ಈಸ್ಕೊಳ್ಳೋಣ ಅಂತ. ಆದರೆ ರೋಡ್ ಮೇಲೆ ಹಾಕಿದ್ದ ಮೊಳೆಯ ಬೇಲಿ ನೋಡ್ಲಾರ್ದೆ ಮೇಲೇನೆ ಹತ್ತಿಸ್ತಾನೆ. ಆಗ ಆಕ್ಸಿಡೆಂಟ್ ಆಗಿ ಕಾರು ಬ್ರಿಡ್ಜ್ ಇಂದ ತೆಳಗೆ ಬೀಳುತ್ತೆ. ಇಬ್ರು ಅಲ್ಲಿ ಮೂರ್ಛೆ ಹೋಗ್ತಾರೆ. ಆಕ್ಚುಲಿ ರೋಡ್ ನಲ್ಲಿ ಮೊಳೆ ಹಾಕಿರೋದು 40s ನ ಗ್ಯಾಂಗ್ನವ್ರೆ. ಆಗ 40s ಬಂದು ನೋಡಿದ್ರೆ ಸೆಲ್ವಿಯ ಬಳಿ 10 ವರ್ಷಗಳ ಟೈಮ್ ಇತ್ತು. ಅದನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾನೆ. ಸ್ವಲ್ಪ ಹೊತ್ತಲ್ಲಿ ಇವರಿಗೆ ಎಚ್ಚರ ಆಗುತ್ತೆ. ಸೆಲ್ವಿಯಾ ತನ್ನ ಕೈಯನ್ನ ನೋಡ್ಕೋತಾಳೆ. ಬರೀ 33 ನಿಮಿಷಗಳು ಮಾತ್ರ ಉಳಿದಿರುತ್ತೆ. ವಿಲ್ ಬಳಿನೂ ಸ್ವಲ್ಪನೇ ಟೈಮ್ ಇತ್ತು. ಆದ್ರೂ ವಿಲ್ ಅವಳಿಗೆ ಟೈಮ್ ನ ಟ್ರಾನ್ಸ್ಫರ್ ಮಾಡ್ತಾನೆ. ಆಗ ಇಬ್ಬರ ಟೈಮ್ ಒಂದೇ ಆಗಿಬಿಡುತ್ತೆ. ನಂತರ ವಿಲ್ ಸೆಲ್ವಿಯಾ ಜೊತೆ ತನ್ನ ಫ್ರೆಂಡ್ ಮನೆಗೆ ಬರ್ತಾನೆ. ಯಾಕಂದ್ರೆ 10 ವರ್ಷಗಳ ಟೈಮ್ ಕೊಟ್ಟಿರೋದ್ರಲ್ಲಿ ಸ್ವಲ್ಪ ಈಸ್ಕೊಳ್ಳೋಣ ಅಂತ. ಆದ್ರೆ ಅವನ ಹೆಂಡತಿ ವಿಲ್ ಮೇಲೇನೆ ತುಂಬಾ ಬೇಜಾರಾಗ್ತಾಳೆ. ನೀವು ಕೊಟ್ಟಿರೋ ಟೈಮಲ್ಲಿ ಅವರು ಬರೀ ಎಣ್ಣೆ ಕುಡ್ದೇನೆ ಸತ್ತೋದ್ರು ಅಂತ ಹೇಳ್ತಾಳೆ. ಇವರಿಬ್ಬರ ಬಳಿ ಈಗ ಸ್ವಲ್ಪನೇ ಟೈಮ್ ಇದೆ. ತಕ್ಷಣ ಏನಾದ್ರೂ ಮಾಡಿಲ್ಲ ಅಂದ್ರೆ ಇಬ್ರು ಕೂಡ ಸತ್ತೋಗ್ತಾರೆ. ಆಗ ವಿಲ್ ಸೆಲ್ವಿಯ ಕಿವಿ ಓಲೆನ ನೋಡ್ತಾನೆ. ಅದು ಡೈಮಂಡ್ ಆಗಿರುತ್ತೆ. ಆಗ ಅದನ್ನ ತಗೊಂಡು ಸೇಲ್ ಮಾಡ್ತಾನೆ. ಆಗ ಇಬ್ರಿಗೂ 2 ದಿನಗಳ ಟೈಮ್ ಸಿಗುತ್ತೆ. ನಂತರ ಸೆಲ್ವಿಯಾನ ಒಂದ್ ಫೋನ್ ಬೂತ್ ಬಳಿ ತರ್ತಾನೆ ಅವ್ರ ತಂದೆಗೆ ಕಾಲ್ ಮಾಡಕ್ಕೆ. ಹಾಗೆ ಒಂದ್ ಗನ್ ಕೂಡ ಕೊಟ್ಟಿರ್ತಾನೆ ಸೆಲ್ಫ್ ಡಿಫೆನ್ಸ್ ನ ಮಾಡಿಕೊಳ್ಳಕ್ಕೆ. ನಂತರ ಅವಳು ಕಾಲ್ ಮಾಡಿ ಮಾತಾಡ್ತಾಳೆ. ಯಾರನ್ನಾದ್ರೂ ಕಳ್ಸಿ ನಾನ್ ಮನೆಗ್ ಬರ್ತೀನಿ ಅಂತ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಹಿಂದೆಯಿಂದ ರೇಮಂಡ್ ಬರ್ತಾನೆ. ಅವನ ಗನ್ ಪಾಯಿಂಟ್ ಗೆನೆ ವಿಲ್ ಇದ್ದ. ಇದನ್ನ ನೋಡಿ ಭಯ ಆಗಿ ಸೆಲ್ವಿಯಾ ರೇಮಂಡ್ ಗೆನೆ ಶೂಟ್ ಮಾಡ್ತಾಳೆ. ಆಗ ವಿಲ್ ಅವನ್ ಬಳಿ ಇರೋ ಗನ್ನ ಕಿತ್ಕೊಂಡು ಅವನ್ ಕೈಲಿದ್ದ ಟೈಮ್ ನ ನೋಡ್ತಾನೆ. ಅವನ ಬಳಿ ಈಗ 2 ಗಂಟೆ ಮಾತ್ರ ಉಳಿದಿರುತ್ತೆ. ಪೊಲೀಸ್ಗೂ ಕೂಡ ಸ್ಯಾಲ್ರಿ ಅಂತ ದಿನಕ್ಕೆ 24 ಗಂಟೆ ಮಾತ್ರ ಕೊಡ್ತಾ ಇದ್ರು. ವಿಲ್ ಆಗ ಯೋಚನೆ ಮಾಡ್ತಾನೆ, ಇವನ್ ಟೀಮ್ ಇಲ್ಲಿಗೆ ಬರೋಷ್ಟಿಗೆ ಈತ ಸತ್ತು ಹೋಗ್ತಾನೆ. ಅದಕ್ಕೆ ವಿಲ್ ಇನ್ನೂ 2 ಗಂಟೆ ಟೈಮ್ ನ ರೇಮಂಡ್ಗೆ ಟ್ರಾನ್ಸ್ಫರ್ ಮಾಡಿ ನಂತರ ಅವನ್ ಕಾರ್ ತಗೊಂಡು ಅಲ್ಲಿಂದ ಹೋಗ್ತಾರೆ. ಸೆಲ್ವಿಯಾಗೆ ಮನೆಗೆ ಹೋಗಕ್ಕೆ ವಿಲ್ ಹೇಳ್ತಾನೆ. ಆದ್ರೆ ಅವಳು ಒಪ್ಪಲ್ಲ. ಇನ್ಮೇಲೆ ನಾನು ನಿನ್ ಜೊತೆ ಇರ್ತೀನಿ ಅಂತ ಹೇಳ್ತಾಳೆ. ನಂತರ ಇವರಿಬ್ರು ಸೇರ್ಕೊಂಡು ಶ್ರೀಮಂತರ ಬಳಿ ಟೈಮ್ ಕಿತ್ಕೊಳ್ಳೋಕೆ ಶುರು ಮಾಡ್ತಾರೆ. ಸೆಲ್ವಿಯಾಗೆ ಗ್ರೀನ್ ಸಿಟಿಯಲ್ಲಿರೋ ಪ್ರತಿಯೊಂದು ಗೊತ್ತಿತ್ತು. ಹೀಗಾಗಿ ಅಲ್ಲಿರೋ ಬ್ಯಾಂಕ್ ಗಳಿಗೆ ನುಗ್ಗಿ ಟೈಮ್ ಕ್ಯಾಪ್ಸುಲ್ ನ ಕದ್ದು ಬಡವರಿಗೆ ಹಂಚ್ತಾ ಇದ್ರು. ಇದರಿಂದ ಅಲ್ಲಿದ್ದ ಗೌರ್ಮೆಂಟ್ಗೂ ತಲೆನೋವು ಶುರು ಆಗುತ್ತೆ. ಇವರಿಬ್ಬರನ್ನ ಹುಡುಕಿ ಕೊಟ್ಟವರಿಗೆ 10 ವರ್ಷಗಳ ಟೈಮ್ ಕೊಡ್ತೀವಿ ಅಂತ ಗೌರ್ಮೆಂಟ್ ಅವರೇ ಬೋರ್ಡ್ ಹಾಕಿದ್ರು. ಈ ಮೆಸೇಜ್ ನ ನೋಡ್ತಿದ್ದಂಗೆ ಫಾರ್ಟಿಸ್ ತನ್ನ ಗ್ಯಾಂಗ್ ನ ಜೊತೆ ವಿಲ್ ನ ಹುಡ್ಕೋದಕ್ಕೆ ಶುರು ಮಾಡ್ತಾನೆ.
ಆದ್ರೆ ವಿಲ್ ಹಾಗೂ ಸೆಲ್ವಿಯಾ ಪ್ರತಿದಿನ ಪ್ಲೇಸ್ ನ ಚೇಂಜ್ ಮಾಡೋರು, ಹೀಗಾಗಿ ಯಾರಿಗೂ ಸಿಗ್ತಾ ಇರಲ್ಲ. ಹಾಗೆ ಒಂದು ಹೋಟೆಲ್ ನಲ್ಲಿ ಬಚ್ಚಿಕೊಂಡಿದ್ರು. ಅದಕ್ಕೆ ಆ ಪೂರ್ತಿ ಹೋಟೆಲ್ ಅನ್ನೇ ಬುಕ್ ಮಾಡಿದ್ರು. ಈ ಕಡೆ ಫಾರ್ಟಿಸ್ ಇವ್ರನ್ನ ಹುಡಿಕೊಂಡು ಇವರಿದ್ದ ಸಿಟಿಗೇನೆ ಬರ್ತಾನೆ. ಅಲ್ಲಿದ್ದ ಜನರನ್ನ ಕೇಳ್ತಾನೆ. ಯಾರು ಕೂಡ ಬಾಯ್ ಬಿಡಲ್ಲ, ಯಾಕಂದ್ರೆ ವಿಲ್ ಅವರಿಗೂ ಟೈಮ್ ನ ಸಹಾಯ ಮಾಡಿದ್ದ. ಆಗ ಇವರಿಗೆ ಜೀವ ಬೆದರಿಕೆ ಹಾಕಿದ್ದಾಗ ಅದರಲ್ಲಿ ಒಬ್ಬ ಸಾವಿಗೆ ಭಯ ಬಿದ್ದು ಇವರಿಗೆ ಹೋಟೆಲ್ ಅಡ್ರೆಸ್ ನ ಹೇಳ್ತಾನೆ. ತಕ್ಷಣ ಫಾರ್ಟಿಸ್ ಆ ಹೋಟೆಲ್ಗೇನೆ ಎಂಟ್ರಿ ಆಗ್ತಾನೆ. ಆಗ ಇಬ್ಬರಿಗೂ ಲಾಕ್ ಮಾಡ್ತಾನೆ. ವಿಲ್ಗೆ ಒಂದು ಟೇಬಲ್ ಮೇಲೆ ಕೂರಿಸ್ತಾನೆ. ವಿಲ್ಗೆ ಫಾರ್ಟಿಸ್ ಟೈಮ್ ಫೈಟ್ ನ ಆಡೋದಕ್ಕೆ ಚಾಲೆಂಜ್ ಮಾಡ್ತಾನೆ. ವಿಲ್ ಈಗ ಆಡಿಲ್ಲ ಅಂದ್ರೂ ಸಾಯಿಸ್ತಾರೆ. ಅದಕ್ಕೆ ವಿಲ್ ಸುಮ್ನೆ ಒಪ್ಕೊಳ್ತಾನೆ. ಹಾಗೆ ಒಬ್ಬರ ಕೈ ಇನ್ನೊಬ್ರು ಹಿಡ್ಕೊಂಡು ಸಾವಿನಾಟ ಶುರು ಮಾಡ್ತಾರೆ. ಈ ಆಟದಲ್ಲಿ ಯಾರ ಕೈ ತೆಳಗಿರುತ್ತೋ ಮೇಲಿರೋ ಕೈಗೆ ಟೈಮ್ ಟ್ರಾನ್ಸ್ಫರ್ ಆಗ್ತಾನೆ ಇರುತ್ತೆ. ಫಾರ್ಟಿಸ್ ಈ ಗೇಮ್ ನಲ್ಲಿ ಎಕ್ಸ್ಪರ್ಟ್ ಇದ್ದ. ಸ್ಟಾರ್ಟಿಂಗ್ ಅಲ್ಲಿನೇ ವಿಲ್ ಕೈನ ತೆಳಗ್ ಹಾಕ್ತಾನೆ. ಹಾಗೆ ವಿಲ್ ಬಳಿ ಇದ್ದ ಟೈಮ್ ಪೂರ್ತಿ ಫಾರ್ಟಿಸ್ ಕೈಗೆ ಟ್ರಾನ್ಸ್ಫರ್ ಆಗ್ತಿರುತ್ತೆ. ಆದ್ರೆ ವಿಲ್ ಸ್ವಲ್ಪನೂ ಶಕ್ತಿ ಹಾಕ್ತಿರಲ್ಲ, ಬೇಕಂತ್ಲೇನೆ ಸೋಲ್ತಿದ್ದ. ಎಲ್ಲಿ ತನಕ ಅಂದ್ರೆ ಅವನ್ ಬಳಿ 8 ಸೆಕೆಂಡ್ ಮಾತ್ರ ಉಳಿದಿರುತ್ತೆ. ಆಗ ಒಂದೇ ಸಲಿ ತನ್ನ ಪವರ್ ನ ತೋರಿಸ್ತಾ ಫಾರ್ಟಿಸ್ ಕೈನ ತೆಳಗ್ ಮಾಡ್ತಾನೆ. ಆಗ ಅವನ್ ಟೈಮ್ ಎಲ್ಲ ವಿಲ್ ಕೈಗೇನೆ ಟ್ರಾನ್ಸ್ಫರ್ ಆಗುತ್ತೆ. ಆಗ ಫಾರ್ಟಿಸ್ ಹುಡುಗರ ಕಣ್ಣು ಅವನ್ ಟೈಮ್ ಮೇಲೆ ಹೋಗುತ್ತೆ. ಅಷ್ಟರಲ್ಲಿ ವಿಲ್ ಅವ್ರನ್ನೆಲ್ಲ ಗನ್ನಿಂದ ಶೂಟ್ ಮಾಡಿ ಸಾಯಿಸ್ತಾನೆ. ಹಾಗೆ ಫಾರ್ಟಿಸ್ ಕೈಯಲ್ಲಿ ಟೈಮ್ 0 ಆಗಿ ಅಲ್ಲೇ ಸತ್ತು ಬೀಳ್ತಾನೆ. ನಂತರ ಇವರು ಹೊರಗೆ ಬಂದಾಗ ಶಾಕ್ ಆಗ್ತಾರೆ. ಇವರು ಬಡವರಿಗೆ ಹಂಚಿದ್ದ ಟೈಮ್ಗಿಂತ ರೇಟ್ಗಳು ಡಬಲ್ ಆಗಿರುತ್ತೆ. ನಾವು ಬಡವ್ರ ಕಷ್ಟನ ಯಾವತ್ತಿಗೂ ದೂರ ಮಾಡಕ್ಕಾಗಲ್ಲ. ಬಡವರಿಗೆ 1000 ವರ್ಷ ಕೊಟ್ರು ಈ ಶ್ರೀಮಂತರು ಬೆಲೆ ಏರಿಕೆ ಅದಕ್ಕಿನ್ನ ಡಬಲ್ ಮಾಡಿರ್ತಾರೆ. ಇದರಿಂದ ಇವ್ರ ಕಷ್ಟನ ಯಾವತ್ತಿಗೂ ದೂರ ಮಾಡಕ್ಕೆ ಆಗೋದಿಲ್ಲ ಅಂತ ವಿಲ್ ಬೇಜಾರಾಗ್ತಾನೆ. ಇದಕ್ಕೆ ಏನಾದ್ರೂ ದಾರಿ ಹುಡುಕ್ಬೇಕು ಅಂತ ಸೆಲ್ವಿಯಾ ಹೇಳ್ತಾಳೆ. ಇದಕ್ಕೆ ಒಂದೇ ಪರಿಹಾರ ಇರೋದು, ಲಕ್ಷ ಲಕ್ಷ ವರ್ಷದ ಟೈಮ್ ನ ಕದ್ದು ಬಡವರಿಗೆ ಹಂಚಬೇಕು ಅಂತ ವಿಲ್ ಹೇಳ್ತಾನೆ. ನನ್ನ ಹತ್ರ ಇದಕ್ಕೊಂದು ದಾರಿ ಇದೆ ಅಂತ ಸೆಲ್ವಿಯಾ ಹೇಳ್ತಾಳೆ. ನೆಕ್ಸ್ಟ್ ಡೇ ಫಿಲಿಪ್ ತನ್ನ ಆಫೀಸ್ಗೆ ಬಂದಿರ್ತಾನೆ. ಅಲ್ಲಿಗೆ ಸೆಲ್ವಿಯಾನು ಬಂದಿರ್ತಾಳೆ. ನಾನು ಸರೆಂಡರ್ ಆಗ್ತೀನಿ ಅಂತ ಹೇಳಿ ಗನ್ನ ತೆಳಗಿಡ್ತಾಳೆ. ಅಷ್ಟರಲ್ಲಿ ವಿಲ್ ಫಿಲಿಪ್ ಹಿಂದೆ ಬಂದು ತಲೆಗೆ ಗನ್ನ ಇಡ್ತಾನೆ. ನಂತರ ಒಂದು ಲಾಕರ್ ಬಳಿ ತಂದು ಓಪನ್ ಮಾಡಿಸ್ತಾರೆ. ಅದರಲ್ಲಿ ಒಂದು ಟೈಮ್ ಕ್ಯಾಪ್ಸುಲ್ ಇರುತ್ತೆ. 10 ಲಕ್ಷ ವರ್ಷಗಳ ಟೈಮ್ ಅದರಲ್ಲಿ ಸ್ಟೋರ್ ಆಗಿತ್ತು. ಅದನ್ನ ಇವರು ಎತ್ಕೋತಾರೆ. ಈ ವಿಷಯ ರೈಮಂಡ್ಗೆ ಗೊತ್ತಾಗ್ತಿದ್ದಂಗೆ ತನ್ನ ಕೈಯಲ್ಲಿ ಟೈಮ್ ನ ನೋಡ್ಕೋತಾನೆ. ಬರೀ 44 ನಿಮಿಷ ಮಾತ್ರ ಉಳಿದಿರುತ್ತೆ. ಹಾಗೆ ಹೆಡ್ ಕ್ವಾರ್ಟರ್ಗೆ ಕಾಲ್ ಮಾಡಿ ನನ್ನ ಸ್ಯಾಲರಿ ಕ್ಯಾಪ್ಸುಲ್ ಅಲ್ಲಿ ಕಳಿಸಿ ಅಂತ ಹೇಳ್ತಿರ್ತಾನೆ. ಆ ಕ್ಯಾಪ್ಸುಲ್ ಅಲ್ಲಿದ್ದ ಟೈಮ್ ನ ಟ್ರಾನ್ಸ್ಫರ್ ಮಾಡಿಕೊಳ್ಳೋಷ್ಟ್ರಲ್ಲಿ ವಿಲ್ ನ ಕಾರು ಅವನಿಗೆ ಕಾಣಿಸುತ್ತೆ. ಅದನ್ನ ಅಲ್ಲೇ ಬಿಟ್ಟು ಅವ್ರನ್ನ ಫಾಲೋ ಮಾಡ್ಕೊಂಡು ಹಿಂದೆ ಹೋಗ್ತಾನೆ. ವಿಲ್ ಹೇಗೋ ತಪ್ಪಿಸಿಕೊಂಡು ಗೆಟೋ ಸಿಟಿಗೆ ಎಂಟ್ರಿ ಆಗ್ತಾನೆ. ಆ ಕ್ಯಾಪ್ಸುಲ್ ನ ಒಂದು ಹುಡುಗಿ ಕೈಯಲ್ಲಿ ಕೊಡ್ತಾನೆ. ಸೆಲ್ವಿಯಾ ಜೊತೆ ಜನ ಇಲ್ದಿರೋ ಜಾಗಕ್ಕೆ ಓಡಿ ಬರ್ತಾನೆ. ಆ ಕ್ಯಾಪ್ಸುಲ್ ಅಲ್ಲಿದ್ದ ಟೈಮ್ ನ ಎಲ್ಲರೂ ಹಂಚಿಕೊಳ್ತಾರೆ. ಹಾಗೆ ಆ ನರಕದಿಂದ ಎಲ್ಲರೂ ಪಾರಾಗ್ತಾರೆ. ವಿಲ್ ಬಳಿ ಟೈಮ್ ಈಗ ತುಂಬಾನೇ ಕಡಿಮೆ ಇರುತ್ತೆ. ಅದೇ ಟೈಮ್ಗೆನೆ ರೇಮಂಡ್ ಮುಂದೆ ಬಂದು ಗನ್ನ ಹಿಡ್ಕೊಂಡು ನಿಂತಿದ್ದ. ನಿನ್ನ ಪ್ರಾಣ ಉಳಿಬೇಕಂದ್ರೆ ಕದ್ದಿರೋ ಟೈಮ್ ಎಲ್ಲಾನು ನಂಗೆ ಕೊಡು ಅಂತ ಹೇಳ್ತಾನೆ. ಆಗ ವಿಲ್ ತನ್ನ ಕೈಯನ್ನ ತೋರಿಸ್ತಾ ನನ್ನ ಬಳಿ ಇಷ್ಟೇ ಟೈಮ್ ಇರೋದು ಅಂತ ಹೇಳ್ತಾನೆ. ನಿಂಗೆ ನೆನ್ಪಿಲ್ವಾ, ಅವತ್ತು ನಾನು ಟೈಮ್ ನಿಂಗೆ ಕೊಟ್ಟು ನಿನ್ ಪ್ರಾಣನ ಉಳಿಸಿದೀನಿ. ಆ ಟೈಮ್ನ ನಂಗೆ ವಾಪಸ್ ಕೊಡ್ಬೇಕು ಅಂತ ನಿಂಗೆ ಅನ್ನಿಸ್ತಿಲ್ವಾ ಅಂತ ವಿಲ್ ಕೇಳ್ತಾನೆ. ಆಗ ರೇಮಂಡ್ಗೆ ನೆನ್ಪಾಗುತ್ತೆ. ಇವ್ರನ್ನ ಹಿಡಿಯೋ ಆತುರದಲ್ಲಿ ಕ್ಯಾಪ್ಸುಲ್ ಇಂದ ಟೈಮ್ ನ ಟ್ರಾನ್ಸ್ಫರ್ ಮಾಡಿಕೊಳ್ಳೋದೇ ಮರ್ತಿದ್ದ. ಆಗ ತನ್ನ ಕೈಯನ್ನ ನೋಡ್ಕೊಳ್ತಾನೆ. ಬರೀ 5 ಸೆಕೆಂಡ್ ಮಾತ್ರ ಉಳಿದಿರುತ್ತೆ. ಹಾಗೆ ನೋಡ್ತಿದ್ದಂಗೆ ಅದು ಎಂಡ್ ಆಗಿ ರೈಮಂಡ್ ಅಲ್ಲೇ ಸತ್ತು ಬೀಳ್ತಾನೆ. ಇವ್ರು ಕೂಡ ತಮ್ಮ ಟೈಮ್ ಅನ್ನ ನೋಡ್ಕೋತಾರೆ. ಬರೀ 59 ಸೆಕೆಂಡ್ ಮಾತ್ರ ಉಳಿದಿರುತ್ತೆ. ಅಲ್ಲಿ ಹೆಲ್ಪ್ ಮಾಡಕ್ಕೂ ಯಾರು ಇಲ್ಲ. ಅಷ್ಟರಲ್ಲಿ ವಿಲ್ ರೇಮಂಡ್ ಕಾರನ್ನ ನೋಡ್ತಾನೆ. ಆ ಕಡೆಗೆ ಓಡೋಕೆ ಶುರು ಮಾಡ್ತಾನೆ. ಹಾಗೆ ರೇಮಂಡ್ ಸ್ಯಾಲರಿಯ ಟೈಮ್ ಅನ್ನ ಟ್ರಾನ್ಸ್ಫರ್ ಮಾಡಿಕೊಳ್ತಾನೆ. ತಕ್ಷಣ ಸೆಲ್ವಿಯಾ ಕಡೆ ಓಡಿ ಬರ್ತಾನೆ. ಸೆಲ್ವಿಯಾನು ಇವನ್ ಕಡೆಗೆ ಬರ್ತಿದ್ಲು. ಅವಳ ಬಳಿ ಈಗ 7 ಸೆಕೆಂಡ್ ಮಾತ್ರ ಉಳಿದಿತ್ತು. ಈ ಸೀನ್ ಕೂಡ ಅದೇ ರೀತಿ ಇತ್ತು. ವಿಲ್ ತನ್ನ ತಾಯಿಯನ್ನ ಕಳ್ಕೊಂಡಿರೋ ಸೀನ್ ತರಾನೆ. ಆದ್ರೆ ವಿಲ್ ಸೆಲ್ವಿಯಾನ ಉಳಿಸ್ಕೊಳ್ಳೋಕೆ ಇನ್ನೂ ಸ್ಪೀಡ್ ಆಗಿ ಓಡಿ ಬರ್ತಾನೆ. ಕರೆಕ್ಟ್ ಟೈಮ್ಗೆ ಅವಳ ಕೈನ ಹಿಡ್ಕೊಂಡು ಟೈಮ್ ನ ಟ್ರಾನ್ಸ್ಫರ್ ಮಾಡ್ತಾನೆ. ಇಲ್ಲಿಗೆ ಈ ಮೂವಿ ಕೂಡ ಎಂಡ್ ಆಗುತ್ತೆ. ನಿಮ್ಗೇನಾದ್ರೂ ಈ ಮೂವಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಸಿಗೋಣ ಇನ್ನೊಂದು ಹೊಸ ಮೂವಿಯಲ್ಲಿ. ನಮಸ್ಕಾರ.